ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಧ್ವಾಚಾರ್ಯರ ಪರಂಪರೆಯಲ್ಲಿ ಅನೇಕ ಯತಿಗಳಾದ ಶಿಷ್ಯರನ್ನು ನಾವು ಕಾಣ್ತೇವೆ. ಹಾಗೆ ಮಧ್ವಾಚಾರ್ಯರಿಗೆ ಅನೇಕ ಗೃಹಸ್ಥ ಶಿಷ್ಯರು ಕೂಡ ಇದ್ದರು ಅನ್ನೋದನ್ನು ನಾವು ಕೇಳ್ತೇವೆ. ಆಚಾರ್ಯರ ನಂತರ ಅವರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವ ಅನೇಕ ಯತಿ ಪರಂಪರೆಯನ್ನು ಇವತ್ತಿಗೂ ಕೂಡ ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಸಾಕ್ಷಾತ್ತಾಗಿ ಮಧ್ವಾಚಾರ್ಯರ ಮೂಲಕವೇ ಪಾಠಗಳನ್ನು ಕೇಳಿ ಅವರ ಮೂಲಕ ತತ್ವಜ್ಞಾನವನ್ನು ಪಡೆದು ಜಗತ್ತಿಗೆ ಹಂಚಿದ ಮಹನೀಯರು ಪದ್ಮನಾಭ ತೀರ್ಥರು. ಅಂಥ ಪದ್ಮನಾಭ ತೀರ್ಥರ ಆರಾಧನಾ ಮಹೋತ್ಸವದಂದು ನಾವು ಅವರ ಚಿಂತನೆಯನ್ನು ಅವಶ್ಯವಾಗಿ ಮಾಡಬೇಕು. ಒಂದು ಪ್ರಸಿದ್ಧವಾದ ಮಾತು, ಗುರುಗಳ ಸ್ಮರಣೆ ಸದಾಕಾಲ ನಾವು ಮಾಡ್ತಾ ಇರಬೇಕು ಅಂತ ಹೇಳುತ್ತೆ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಅಂತ. ಗುರುಗಳ ಸ್ಮರಣೆಯನ್ನು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ತೇನ ವಿಘ್ನಾಃ ಪ್ರಣಶ್ಯಂತಿ. ನಮ್ಮ ಕೆಲಸಕ್ಕೆ, ನಮ್ಮ ಜೀವನಕ್ಕೆ ಏನಾದರೂ ವಿಘ್ನಗಳು ಇತ್ತು ಅಂತಾದರೆ ಆ ಎಲ್ಲ ವಿಘ್ನಗಳು ಕೂಡ ಪರಿಹಾರ ಆಗತ್ತೆ ಗುರುಸ್ಮರಣೆಯಿಂದ ಅಂತ ಒಂದು ಪ್ರಸಿದ್ಧವಾದ ಮಾತು. ಹಾಗಾಗಿ ಆಚಾರ್ಯರ ಮೊದಲನೇ ಶಿಷ್ಯ ಪರಂಪರೆಯಲ್ಲಿ ನಮಗೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಅಂತ ಹೀಗೆ 4 ಜನ ಯತಿವರೇಣ್ಯರು ಆಚಾರ್ಯರ ಮುಖ ಕಮಲದಿಂದ ಪಾಠ ಪ್ರವಚನಾದಿಗಳನ್ನು ಕೇಳಿದರು ಅಂತ. ಹಾಗೆ ಉಡುಪಿಯ ಅಷ್ಟಮಠದ ಯತಿಗಳೂ ಕೂಡ ಅಧೋಕ್ಷಜ ತೀರ್ಥರಿವರೆಲ್ಲರೂ ಕೂಡ ಕೇಳಿದರು ಅನ್ನೋ ಇತಿಹಾಸವನ್ನು ನಾವು ಕೇಳ್ತೇವೆ. ಪದ್ಮನಾಭ ತೀರ್ಥರ ಚಿಂತನೆಯನ್ನು ನಾವು ಮಾಡೋದಾದರೆ ನಾರಾಯಣ ಪಂಡಿತಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಆಚಾರ್ಯರು ಸಂಚಾರ ನಿಮಿತ್ತವಾಗಿ ಗೋದಾವರಿ ನದಿ ಪ್ರಾಂತ್ಯಕ್ಕೆ ಹೋಗಿರುತ್ತಾರೆ. ಸಾನುಗೋ ವಿವಿಧ ಭೂರತೀತ್ಯ ಗೋದಾವರಿ ತಟಮಗಾಧ ಲೇಷಧೀಹಿ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ತಮ್ಮ ಶಿಷ್ಯ ಪರಿವಾರ ಸಮೇತರಾಗಿ ಮಧ್ವಾಚಾರ್ಯರು ಗೋದಾವರಿ ನದಿ ತೀರಕ್ಕೆ ಹೋದ ಸಂದರ್ಭದಲ್ಲಿ ಈ ಪದ್ಮನಾಭ ತೀರ್ಥರ ಪರಿಚಯ ಆಗತ್ತೆ ಅವರಿಗೆ. ಅರ್ಥಾತ್ ಪದ್ಮನಾಭ ತೀರ್ಥರು ಪೂರ್ವಾಶ್ರಮದಲ್ಲಿ ಶೋಭನ ಭಟ್ಟರಾಗಿರ್ತಾರೆ. ಅಪ್ರತಿಮ ವಿದ್ವಾಂಸರು.
ಅವರ ಗುಣಗಾನವನ್ನು ಮಾಡುತ್ತಾ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಯಸ್ತು ತಾರ್ಕಿಕ ಶಿಖಾಮಣಿ ಸುಧೀಹಿ ಯಸ್ತ್ರಯೀ ಸಕಲ ಪಕ್ಷ ಶಿಕ್ಷಕಃ ತತ್ರ ಸಂಸದಿ ವರಿಷ್ಠ ಸಮ್ಮತಃ ಶೋಭನೋಪಪದ ಭಟ್ಟ ನಾಮಕಃ ಪೂರ್ಣ ಸಂಖ್ಯಮನ ಮನ್ಮುಹುರುಮುದ. ಯಸ್ತು ತಾರ್ಕಿಕ ಶಿಖಾಮಣಿ ಸುಧೀಹಿ ವರ್ತಮಾನ ಸಮಯಾನ್ ನಿರಾಕರೋತ್ ವೇದ ಭಾರತ ಪುರಾಣ ನಿಷ್ಠಿತೋ ಭಾಷ್ಯಮೇತದಶೃಣೋತ್ಸಮಧ್ವತಃ. ಹೇಗಿದ್ರು ಪದ್ಮನಾಭ ತೀರ್ಥರು ಅನೇಕ ವೇದಗಳಲ್ಲಿ ಪಾರಂಗತರಾಗಿದ್ರು. ನ್ಯಾಯಶಾಸ್ತ್ರ, ಮೀಮಾಂಸಾಶಾಸ್ತ್ರ, ವೇದಾಂತ ಇವೇ ಮೊದಲಾದ ಶಾಸ್ತ್ರಗಳಲ್ಲಿ ಸದಾ ಕಾಲ ತಮ್ಮ ಜೀವನವನ್ನು ಕಳೀತಾ ಇದ್ರು. ಒಬ್ಬ ಸುಭಾಷಿತಕಾರನ ಮಾತಿನಂತೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಜ್ಞಾನಿಗಳ ಸಮಯ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹಾಗೆ ನಿಮ್ಮ ಹಾಗೆ ಇನ್ನೊಬ್ಬರನ್ನ ಬೈತಾ ಅಥವಾ ನಿದ್ದೆಯನ್ನ ಮಾಡ್ತಾ ಕಾಲ ಯಾಪನೆ ಆಗೋದಲ್ಲ ಹೊರತು, ಅನೇಕ ಕಾವ್ಯ ಶಾಸ್ತ್ರ ಇವೇ ಮೊದಲಾದ ಗ್ರಂಥಗಳಲ್ಲಿ ಹರಟೆಯನ್ನ ಹೊಡಿತಾ ಅವರ ಕಾಲ ಕಳೀತಾ ಇರುತ್ತೆ. ದೊಡ್ಡ ತಾರ್ಕಿಕ ಶಿಖಾಮಣಿಗಳು. ಪ್ರಾಯ ಆ ಕಾಲದಲ್ಲಿ ಶೋಭನ ಭಟ್ಟರಿಗೆ ಸಮಾನರಾದ ಇನ್ನೊಬ್ಬ ತಾರ್ಕಿಕ ಪಂಡಿತ ಇಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಅಪ್ರತಿಮ ವಿದ್ವಾಂಸರಾದರೂ ಕೂಡ ಶಿಷ್ಯ ಸಮೇತ ಗೋದಾವರಿ ಪ್ರಾಂತ್ಯಕ್ಕೆ ಬಂದ ಯಾವ ಮಧ್ವಾಚಾರ್ಯರಿದ್ದಾರೆ, ಇಂಥ ಮಧ್ವಾಚಾರ್ಯರು ಬರೆದ ಯಾವ ಭಾಷ್ಯ ಗ್ರಂಥಗಳು ಇದೆ, ಆ ಭಾಷ್ಯ ಗ್ರಂಥವನ್ನ ಅವರ ಮುಖ ಕಮಲದಿಂದ ಪದ್ಮನಾಭ ತೀರ್ಥರು, ಶೋಭನ ಭಟ್ಟರು ಶ್ರವಣ ಮಾಡಿದರು. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಯಾವಾಗ ಆಚಾರ್ಯರ ಮುಖ ಕಮಲದಿಂದ ಅವರ ಭಾಷ್ಯ ಗ್ರಂಥಗಳನ್ನು ಶ್ರವಣ ಮಾಡಿದರೋ ನಾಪರೇಶು ರತಿಮಾಯೆಯೋ ಕ್ವಚಿತ್. ಇನ್ಯಾವ ಶಾಸ್ತ್ರಗಳಲ್ಲಿ ಇನ್ಯಾರೂ ಕೂಡ ಬರೆದಂಥ ಭಾಷ್ಯ ಗ್ರಂಥಗಳಲ್ಲಿ ಈ ಶೋಭನ ಭಟ್ಟರು ಆಸಕ್ತಿಯನ್ನೇ ತೋರಿಸಲಿಲ್ಲ. ಭಾಷ್ಯಮದ್ಭುತಮಿದಂ ಸ ಶುಶ್ರುವಾನ್. ಅತ್ಯದ್ಭುತವಾದ ಭಾಷ್ಯ. ವಸ್ತುತಃ ಮಧ್ವಾಚಾರ್ಯರು ಬರುವುದಕ್ಕಿಂತ ಮುಂಚೆ ಸುಮಾರು 20-21 ಭಾಷ್ಯ ಗ್ರಂಥಗಳನ್ನು ನಾವು ನೋಡ್ತೇವೆ ಇತಿಹಾಸದಲ್ಲಿ. ಅದರ ಆಚಾರ್ಯರ ಮುಖ ಕಮಲದಿಂದ ಯಾವ ಈ ಶೋಭನ ಭಟ್ಟರು ಆ ಭಾಷ್ಯ ಗ್ರಂಥವನ್ನು ಶ್ರವಣ ಮಾಡ್ತಾರೋ ಆಗ ಎತ್ತಿದ ಉದ್ಗಾರವೇ ಭಾಷ್ಯಮದ್ಭುತಮಿದಂ ಸ ಶುಶ್ರುವಾನ್. ಅದ್ಭುತಂ ಭಾಷ್ಯಂ. ಆಚಾರ್ಯರ ಭಾಷ್ಯಕ್ಕೆ ಸಮಾನವಾದ ಇನ್ನೊಂದು ಭಾಷ್ಯ ಈ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆಚಾರ್ಯರ ಭಾಷ್ಯದ ಮಹಿಮೆಯನ್ನ, ಆಚಾರ್ಯರ ಶಾಸ್ತ್ರ ಗ್ರಂಥಗಳ ಮಹತ್ವವನ್ನ, ಹಾಗೆ ಆಚಾರ್ಯರ ವ್ಯಕ್ತಿತ್ವವನ್ನ ಶೋಭನ ಭಟ್ಟರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಕಡೆಯೂ ಕೂಡ ಗುಣಗಾನವನ್ನು ಮಾಡ್ತಾ ಇದ್ರಂತೆ. ಒಂದು ಪುಟ್ಟ ಕಥೆಯನ್ನ ಹೇಳ್ತಾ ಶಾಸ್ತ್ರ ಗ್ರಂಥಗಳ ಮಹತ್ವ ಎಷ್ಟು ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾರೆ ಶೋಭನ ಭಟ್ಟರು.
ಚೂರ್ಣಕೃತ್ ವಿವಿಧ ಶಂಖ ಚೂರ್ಣಕಃ. ಯಾರೋ ಒಬ್ಬ ಸುಣ್ಣದ ಕಲ್ಲನ್ನ ಪುಡಿ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯ ಸನ್ನಿಧಾನ ತುಂಬಿದ ಬಲಮುರಿ ಶಂಖವನ್ನ ಕೊಟ್ಟಾಗ ಸುಣ್ಣದ ಕಲ್ಲನ್ನ ಪುಡಿ ಮಾಡುವಂತೆ ಆ ಶಂಖವನ್ನು ಕೂಡ ಪುಡಿ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾನಂತೆ. ಆಗೋದಿಲ್ಲ. ಅಯ್ಯೋ, ಇದು ಯಾವುದಕ್ಕೂ ಉಪಯೋಗಕ್ಕೆ ಬಾರದೇ ಇರುವ ಕಲ್ಲು ಅಂತ ಹೇಳಿ ಆ ಶಂಖವನ್ನು ಬಿಸಾಡಿ ಬಿಡ್ತಾನಂತೆ. ಹಾಗೆ ಮಧ್ವಾಚಾರ್ಯರ ಶಾಸ್ತ್ರವೂ ಕೂಡ ಅಪ್ರಮೇಯಮತಿ ಶಾಸ್ತ್ರ ಮೀದೃಶಂ ಯಸ್ತ್ಯಜತ್ಯುಪನತಂ ಸದುರ್ಲಭಂ. ಮಧ್ವಾಚಾರ್ಯರು ಬರೆದ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸೌಭಾಗ್ಯ ಸಿಕ್ಕಿದೆ ಅಂತ ಹೇಳಿದರೆ ಅದೆಷ್ಟು ಜನ್ಮದ ಸುಕೃತ ನಮಗೆ ಒದಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ. ಶಾಸ್ತ್ರ ಗ್ರಂಥಗಳನ್ನು ಓದೋ ಸೌಭಾಗ್ಯ ಸಿಕ್ಕರೂ ಕೂಡ ಮಧ್ವಾಚಾರ್ಯರಂಥ ಜ್ಞಾನಿಗಳು ಬರೆದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅಂತ ಬಿಟ್ಟರೆ ಅಪಾರವಾದ ಪುಣ್ಯದ ಗಂಟನ್ನು ನಾವು ಸಂಪಾದನೆ ಮಾಡಿರಬೇಕು. ತಸ್ಯ ತುಲ್ಯಮತಿರೇಷ ದುರ್ಜನೋ. ಆದರೆ ಅನಾಯಾಸವಾಗಿ ಮನುಷ್ಯರಾಗಿದ್ದೇವೆ, ಬ್ರಾಹ್ಮಣರಾಗಿದ್ದೇವೆ, ಮಧ್ವರ ಅನುಯಾಯಿಗಳಾಗಿದ್ದೇವೆ. ಇಷ್ಟೆಲ್ಲ ಆದರೂ ಕೂಡ ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಲಿಲ್ಲ ಅಂತಾದರೆ ಅವನು ಅಪ್ರಯೋಜಕನಾಗ್ತಾನೆ. ಜೀವನದಲ್ಲಿ ಏನೂ ಕೂಡ ಸಾಧನೆ ಮಾಡಿದಾಗ ಆಗೋದಿಲ್ಲ. ದಾಸರಾಯರು ಹೇಳ್ತಾರೆ, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ ಅಂತ ಹೇಳಿ ಭಗವಂತ ಕೊಟ್ಟ ಈ ಸಾಧನ ಶರೀರವನ್ನ ಕೊಂಡಾಡ್ತಾರೆ ಅನೇಕ ಹರಿದಾಸರು ಈ ನಮ್ಮ ದೇಹವನ್ನು. ಹಾಗಾಗಿ ಅನಾಯಾಸವಾಗಿ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ನಮಗೆ ಅವಕಾಶ ಇದ್ದರೂ ಕೂಡ ನಾವು ಅಧ್ಯಯನ ಮಾಡಲಿಲ್ಲ ಅಂತ ಹೇಳಿದ್ರೆ ತಸ್ಯ ತುಲ್ಯಮತಿರೇಷ ದುರ್ಜನೋ. ಅವನು ಯಾವುದಕ್ಕೂ ಕೂಡ ಪ್ರಯೋಜನಕ್ಕೆ ಇಲ್ಲ. ಅರ್ಥಾತ್ ಅವನ ಜನ್ಮ ವ್ಯರ್ಥವಾದಂತೆ ಅಂತ ಹೇಳ್ತಾರೆ. ಆದ್ರೆ ಯಾರೋ ಒಬ್ಬ ಈ ಬಲಮುರಿ ಶಂಖದ ಮಹಿಮೆಯನ್ನ ಅರಿತುಕೊಂಡಂಥ ವ್ಯಕ್ತಿ ಆ ಸುಣ್ಣದ ಕಲ್ಲನ್ನ ಪುಡಿ ಮಾಡೋ ವ್ಯಕ್ತಿ ಬಿಸಾಡಿದ ಶಂಖವನ್ನ, ಆ ಬಲಮುರಿ ಶಂಖವನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾನಂತೆ. ಇವನು ಮೊದಲಿನವನಿಗಿಂತಲೂ ಎಷ್ಟು ವಾಸಿ. ಇನ್ನೊಬ್ಬ ದುಡ್ಡು ಕೊಟ್ಟು ಯಾವ ಆ ಬಲಮುರಿ ಶಂಖವನ್ನ ತೆಗೆದುಕೊಂಡನೋ, ಅರ್ಥಾತ್ ಆ ಶಂಖದ ಮಹಿಮೆಯನ್ನ ಮಹತ್ವವನ್ನ ಅರಿತ ಯಾವ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಆ ಶಂಖವನ್ನ ತೆಗೆದುಕೊಂಡು ಪ್ರತಿನಿತ್ಯ ಪೂಜೆಯನ್ನ ಮಾಡ್ತಾನೆ. ಕೋಪಿ ತಂ ಗುಣ ವಿಶೇಷ ವಿಚ್ಚ ವಿಕ್ರೀಯ ಭೂರಿ ಧನ ಮಾಪ ಪೂರುಷ ಭಾಗ್ಯದೈವ ಮಿಹ ಯೋಗ್ಯತಾನು. ಅವರವರ ಯೋಗ್ಯತೆ, ಅವರವರ ಅದೃಷ್ಟ. ಯಾವ ಆ ವ್ಯಕ್ತಿ ಶಂಖವನ್ನ ತೆಗೆದುಕೊಂಡು ಪ್ರತಿನಿತ್ಯ ಪೂಜೆಯನ್ನ ಮಾಡಿದನೋ ಆ ವ್ಯಕ್ತಿ ಎಷ್ಟು ಸಂಪತ್ತನ್ನ ಪಡೆದ, ಏನೇನು ತನ್ನ ಜೀವನದಲ್ಲಿ ಸುಖದ ಸುಪ್ಪತ್ತಿಗೆಯನ್ನ ಪಡೆದ, ಅದು ಯಾವುದೂ ಕೂಡ ಯಾನತಾ ವಚನ ಚಿತ್ತ ಗೋಚರ, ಮಾತಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ,
ಮನಸ್ಸಿನಿಂದಲೂ ಕೂಡ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸನ್ನಿಧಾನ ಆ ಬಲಮುರಿ ಶಂಖದಲ್ಲಿ ಇರುತ್ತೆ. ಹಾಗಾಗಿ ಬಲಮುರಿ ಶಂಖದ ಮಹಿಮೆಯನ್ನ ಅರಿತುಕೊಂಡಂಥ ವ್ಯಕ್ತಿ ಅದನ್ನು ಪೂಜೆ ಮಾಡಿ ಅನೇಕ ರೀತಿಯಾದ ಸಂಪತ್ತನ್ನ ತನ್ನ ಜೀವನದಲ್ಲಿ ಪಡೆದುಕೊಂಡ ಅಂತ. ಹಾಗೆ ನಾವು ಕೂಡ ಆಚಾರ್ಯರ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡದೇ ಇದ್ರೆ ಜೀವನವೇ ವ್ಯರ್ಥ. ಆಚಾರ್ಯರ ಶಾಸ್ತ್ರ ಗ್ರಂಥಗಳ ಮಹತ್ವವನ್ನು ಅರಿತುಕೊಂಡಂಥ ವ್ಯಕ್ತಿ ಶಾಸ್ತ್ರಗಳನ್ನು ಮಾರಾಟ ಮಾಡೋದಕ್ಕೆ ನಿಂತರೆ, ಇಷ್ಟು ಹೇಳಿದರೆ ಮಾತ್ರ ನಾನು ಆಚಾರ್ಯರ ಶಾಸ್ತ್ರಗಳನ್ನು ಅನುವಾದ ಮಾಡ್ತೇನೆ, ಪ್ರವಚನ ಮಾಡ್ತೇನೆ ಅಂತ ಹೇಳಿದರೆ ಅವನು ಬಲಮುರಿ ಶಂಖವನ್ನು ಬಿಸಾಡಿದ ಬಲಮುರಿ ಶಂಖವನ್ನು ತೆಗೆದುಕೊಂಡು ದುಡ್ಡಿಗೆ ಮಾರಿಕೊಂಡಂಥ ವ್ಯಕ್ತಿಗೆ ಸಮಾನನಾಗ್ತಾನೆ. ಭಾಗ್ಯದೀವಮಿಹ ಯೋಗ್ಯತಾನುಗಮ್ ಅಂತ ಹೇಳ್ತಾರೆ. ಅದು ಯಾರೋ ಒಬ್ಬ ಆಚಾರ್ಯರ ಶಾಸ್ತ್ರಗಳ ಮಹತ್ವ, ಆಚಾರ್ಯರ ಮಹತ್ವ ಇವೆಲ್ಲವನ್ನೂ ಕೂಡ ಅರಿತುಕೊಂಡಂಥ ವ್ಯಕ್ತಿ ಆಚಾರ್ಯರ ಶಾಸ್ತ್ರಗಳನ್ನು ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡಿದ, ಆಚಾರ್ಯರ ಮಹಿಮೆಗಳನ್ನು ಕೂಡ ತನ್ನ ಜೀವನದಲ್ಲಿ ಅರಿತುಕೊಂಡ. ಆಗ ಬಲಮುರಿ ಶಂಖವನ್ನು ನಿಷ್ಕಲ್ಮಶ ಭಕ್ತಿಯಿಂದ ಪೂಜೆ ಮಾಡಿದ ವ್ಯಕ್ತಿ ಎಷ್ಟೆಷ್ಟು ಸುಖ ಆನಂದ ತನ್ನ ಜೀವನದಲ್ಲಿ ಪಡೆದುಕೊಂಡನೋ ಅದಕ್ಕೆ ಸಮಾನವಾದ ಆನಂದ ಈ ವ್ಯಕ್ತಿ ಆಚಾರ್ಯರ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದವನು ಹೊಂದುತ್ತಾನೆ. ಅವನು ಹೇಗೆ ಅದನ್ನು ಪಡೆದುಕೊಂಡ ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸಿನಿಂದ ಆಲೋಚನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಆಚಾರ್ಯರ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿಕೊಂಡು ಆಚಾರ್ಯರ ಶಾಸ್ತ್ರ ಗ್ರಂಥಗಳ ಪಾಠ ಪ್ರವಚನವೇ ಜೀವನದ ಉಸಿರು ಅಂತ ಯಾರ್ಯಾರು ಬದುಕ್ತಾರೋ ಅವರೆಲ್ಲ ಜೀವನದಲ್ಲಿ ಇವತ್ತಿನ ದಿನ ಏನೇನು ಅನುಭವಿಸ್ತಾರೋ ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಯಾನತಾವಚನ ಚಿತ್ತಗೋಚರ. ಬಾಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸಿನಿಂದ ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಹೇರಳವಾದ ಸುಖ ಸಂಪತ್ತು ಎಲ್ಲವೂ ಕೂಡ ಆಚಾರ್ಯರ ಶಾಸ್ತ್ರ ಗ್ರಂಥಗಳ ಅಧ್ಯಯನದಿಂದ ಇವತ್ತಿನ ದಿನ ನಮಗೆ ಒದಗಿ ಬರುತ್ತೆ. ಇಂಥ ಕಲ್ಪವೃಕ್ಷ ಕಾಮಧೇನು ಆಚಾರ್ಯರ ಶಾಸ್ತ್ರ ಜಗದ್ಗುರು ಮಧ್ವಾಚಾರ್ಯರು ಅಂತ ಹೇಳಿ ಪದ್ಮನಾಭ ತೀರ್ಥರಂಥ ಜ್ಞಾನಿಗಳು ಆಚಾರ್ಯರನ್ನ, ಆಚಾರ್ಯರ ಸಚ್ಚಾಸ್ತ್ರ ಗ್ರಂಥಗಳ ಮಹತ್ವವನ್ನು ಹೋದ ಎಲ್ಲ ಸಭೆಗಳಲ್ಲಿಯೂ ಕೂಡ ಆಚಾರ್ಯರ ಶಾಸ್ತ್ರ ಗ್ರಂಥಗಳ ಗುಣಗಾನವನ್ನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆಚಾರ್ಯರ ವಿದ್ವತ್ತಿಗೆ, ಆಚಾರ್ಯರ ಪಾಂಡಿತ್ಯಕ್ಕೆ ಎಷ್ಟು ಅವರು ಮಾರು ಹೋಗಿದ್ರು. ಎಂಥ ನಿಸ್ಪೃಹ ವ್ಯಕ್ತಿತ್ವ ಆ ಪದ್ಮನಾಭ ತೀರ್ಥರದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದೇ ನಾರಾಯಣ ಪಂಡಿತಾಚಾರ್ಯರು 15ನೇ ಸರ್ಗದಲ್ಲಿ ಪದ್ಮನಾಭ ತೀರ್ಥರನ್ನ ಕೊಂಡಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು, ವೇದ ಪ್ರವಚನಾಚಾರ್ಯ ಶಿಷ್ಯೋ ಸಾವಿತಿ ಪೂಜಿತಃ. ಇಡೀ ಲೋಕದಲ್ಲಿ ಪದ್ಮನಾಭ ತೀರ್ಥರನ್ನ ಎಲ್ಲರೂ ಕೂಡ ಎಷ್ಟು ಗೌರವದಿಂದ ಕಾಣ್ತಾ ಇದ್ರು ಅನ್ನೋದಕ್ಕೆ ನಾರಾಯಣ ಪಂಡಿತಾಚಾರ್ಯ ಈ ಮಾತು ಸಾಕ್ಷಿ. ವೇದ ಪ್ರವಚನಾಚಾರ್ಯ ಶಿಷ್ಯ, ವೇದಗಳನ್ನ ವೇದಾಂತಗಳನ್ನ ಅಹರ್ನಿಶಿ ಪಾಠ ಪ್ರವಚನವನ್ನು ಮಾಡ್ತಾ ಇರತಕ್ಕಂಥ ಯಾವ ಮಧ್ವಾಚಾರ್ಯರಿದ್ದಾರೆ ಅಂಥ ಮಧ್ವಾಚಾರ್ಯರ ಶಿಷ್ಯ ಈ ಪದ್ಮನಾಭ ತೀರ್ಥರು ಅಂತ ಎಲ್ಲ ಕಡೆಯೂ ಕೂಡ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ನಾವು ಕೂಡ ಇವತ್ತಿನ ದಿನ ಹೇಳ್ಕೊಳ್ಳೋದಿಲ್ವಾ, ನಮ್ಮ ಗುರುಗಳ ಶಿಷ್ಯರು, ನಮಗೆ ಯಾರು ಶಾಸ್ತ್ರ ಗ್ರಂಥಗಳನ್ನು ಪಾಠ ಮಾಡಿರ್ತಾರೋ ಅವರ ಶಿಷ್ಯರು ನಾವು ಅಂತ ಹೇಳಿಕೊಂಡರೆ ನಮಗೆಷ್ಟು ಹೆಮ್ಮೆ ಉಂಟಾಗತ್ತೋ ಹಾಗೆ ಪದ್ಮನಾಭ ತೀರ್ಥರನ್ನ ಹೋದ ಎಲ್ಲ ಕಡೆಯೂ ಕೂಡ ಅವರನ್ನು ಸಂಬೋಧಿಸ್ತಾ ಇದ್ದದ್ದೇ ವೇದ ಪ್ರವಚನಾಚಾರ್ಯ ಶಿಷ್ಯರು ಅಂತ ಹೇಳಿ ಸಂಬೋಧಿಸ್ತಾ ಇತ್ತು. ಟೀಕಾಕೃತ್ಪಾದರಂಥ ಜ್ಞಾನಿಗಳು ಗುಣಗಾನ ಮಾಡ್ತಾರೆ
ಪದ್ಮನಾಭ ತೀರ್ಥರನ್ನ. ನ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ, ನ ಪದ್ಮನಾಭ ತೀರ್ಥಾರ್ಕ ಗೋಗಣೋಸ್ತು ದೃಶೇ ಮಮ, ನ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ. ಪದ್ಮನಾಭ ತೀರ್ಥರಂಥ ಸೂರ್ಯರು ಅಥವಾ ಆ ಪದ್ಮನಾಭ ತೀರ್ಥರ ಮಾರ್ಗದರ್ಶನ ಅಥವಾ ಅವರನ್ನು ಆಶ್ರಯಿಸದೇ ಇದ್ದರೆ ತತ್ವ ಮಾರ್ಗದಲ್ಲಿ ನಮಗೆ ದಾರಿ ಗೋಚರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆಚಾರ್ಯರ ಅನೇಕ ಗ್ರಂಥಗಳಿಗೆ ಟೀಕಾ ಟಿಪ್ಪಣಿಗಳನ್ನು ಬರೆದು ಟೀಕಾಕೃತ್ಪಾದರು ಅಂತ ಪ್ರಸಿದ್ಧರಾದ ಜಯತೀರ್ಥರು ಪದ್ಮನಾಭ ತೀರ್ಥರನ್ನು ಕೊಂಡಾಡ್ತಕ್ಕಂಥ ಬಗೆ ಇದಾಗಿದೆ. ಹಾಗಾಗಿ ಆಚಾರ್ಯರ 4 ಜನ ಶಿಷ್ಯರಲ್ಲಿ ಒಬ್ಬರಾದ ಯಾವ ಈ ಪದ್ಮನಾಭ ತೀರ್ಥರು ಇದ್ದಾರೆ, ನವವೃಂದಾವನ ಗಡ್ಡೆಯಲ್ಲಿ ಸನ್ನಿಹಿತರಾಗಿ ಅವ್ಯಕ್ತ ರೂಪದಿಂದ ತೇಜೋ ರೂಪದಿಂದ ತಾವು ಬರೆದ ಆಚಾರ್ಯರ ಅನೇಕ ಗ್ರಂಥಗಳ ರೂಪದಿಂದ ಇವತ್ತಿಗೂ ಕೂಡ ಪ್ರತಿಯೊಬ್ಬ ಜನಮಾನಸದಲ್ಲಿ ಹಸಿರು ಉಸಿರಾಗಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕೆ ಇಲ್ಲ. ಇಂತಹ ಆಚಾರ್ಯರ ವೇದ ಪ್ರವಚನಾಚಾರ್ಯರ ವೇದ ಪ್ರವಚನಾಚಾರ್ಯ ಶಿಷ್ಯರಾದ ಈ ಪದ್ಮನಾಭ ತೀರ್ಥರಂಥ ಜ್ಞಾನಿಗಳ ಅನುಗ್ರಹ ಕೇವಲ ಅವರ ಆರಾಧನೆಯೆಂದು ಮಾತ್ರ ನಾವು ಪ್ರಾರ್ಥನೆಯನ್ನು ಮಾಡದೆ ಪ್ರತಿನಿತ್ಯ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಅಂತಹ ಜ್ಞಾನಿಗಳ ಅಂತಹ ಶ್ರೇಷ್ಠ ಯತಿಗಳ ಸ್ಮರಣೆಯನ್ನು ಮಾಡ್ತಾ ನಾವು ಜೀವನವನ್ನು ಸಾಗಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.